ಹಲೋ ಬಸು, ಶ್ರೀನು ಬಂದಿಲ್ವಾ? ಸರಿ, ಅವ್ನು ಬಂದ ತಕ್ಷಣ ಒಂದು ಫೋನ್ ಮಾಡೆ. ಹಾಂ, ಏನಂತೆ? ಶ್ರೀನು ಹೋಗಿಲ್ವಂತೆ, ಜಾನ್ವಿ ರೆಡಿ ಇದ್ದಾಳಂತೆ. ಆ ಮದನ್ ಕಡೆ ರೌಡಿಗಳು ಗೇಟ್ ಹತ್ರ ಕಾವಲು ಕಾಯ್ತಿದಾರಂತೆ. ಅವ್ನು ನಮ್ಮ ಶ್ರೀಗೆ ಏನೋ ತೊಂದರೆ ಮಾಡ್ತೀರ ಅಷ್ಟೇ ಸಾಕು. ಹೆದರಬೇಡ ಕಲ್ಲು, ನಮ್ಮ ಶ್ರೀ ಜಾಣ, ಅದನ್ನೆಲ್ಲ ಯೋಚನೆ ಮಾಡಿರ್ತಾನೆ. ಏನೋ ದೇವ್ರ ದಯದಿಂದ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗ್ದು ನಮ್ಮ ಜಾನ್ವಿ ಮತ್ತೆ ಈ ಮನೆಗೆ ಬಂದರೆ ಸಾಕಾಗಿದೆ. ನಮ್ಮ ಶ್ರೀ ಜಾನ್ವಿನ ಸೇಫಾಗಿ ಮನೆಗೆ ಕರ್ಕೊಂಡು ಬರ್ತಾನೆ, ಆ ನಂಬಿಕೆ ನನಗಿದೆ. ಹಾಯ್ ಜಾಹ್ನವಿ. ಹಾಯ್ ಗೀತಾ. ಹಾಯ್ ವಸು. ವಸು, ನೀನು ಬಂದಿದ್ದು ಖುಷಿ ಆಯಿತು. ನೀನು ಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀನು ಕರೀತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಕರೀದೇ ಇರೋಕ್ಕೆ ನೀನೇನು ನನ್ನ ಶತ್ರುನಾ? ಮದನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀನು ನನ್ನನ್ನು ಹಾಗೆ ಅಂದ್ಕೊಂಡಿದ್ದೆ ಅಲ್ವಾ? ಆ ವಿಷಯ ಈಗ ಯಾಕೆ? ಒಪ್ಲೇ ಬಂದ್ಯಾ? ಹಾಂ. ಶ್ರೀನಿಧಿ ಅವ್ರು ಬರಲಿಲ್ವಾ? ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ? ಅವ್ರೇ ನನ್ನ ಬಂಧುನ ಬಳಗನ. ಮದನ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡುವಾಗ ಇಬ್ರು ಒಟ್ಟಿಗೆ ಕೊಟ್ರಿ. ಈಗ ವಿಷಯ ಯಾಕೆ ಅಂತ ನೀನೇ ಹೇಳ್ದೆ ತಾನೆ. ನೀನು ಶ್ರೀನಿಧಿ ಅವ್ರನ್ನ ಕರೆದಿದ್ರೆ ಅವ್ರ ಪಾಡಿಗೆ ಬರ್ತಾರೆ ಬಿಡೆ. ಕರ್ತಿದ್ದೀನಿ, ಅವ್ರು ಬರ್ತಾರೆ ಅಂತಲೂ ಅಂದ್ಕೊಂಡಿದ್ದೀನಿ. ತಾನು ಇಷ್ಟಪಟ್ಟು ಹುಡುಗಿ ಬೆರಳಿಗೆ ಮತ್ಯಾರು ಉಂಗುರ ತೊಡ್ಸೋದನ್ನ ನೋಡೋದಕ್ಕೆ ಯಾವ ಹುಡುಗ ತಾನೇ ಇಷ್ಟಪಡ್ತಾನೆ? ಮಿಸ್ ಮಾಡ್ಕೋತಿದ್ಯಾ ಶ್ರೀನಿಧಿ ಅವ್ರನ್ನ? ಹಾಗೇನಿಲ್ಲ. ಮತ್ತೆ ಬಿಡು, ಅವ್ರು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು. ಅವ್ರು ಬರಲಿಲ್ಲ ಅಂದರೆ ನಿನ್ನ ಎಂಗೇಜ್ಮೆಂಟೇ ನಿಲ್ಲಲ್ವಲ್ಲ? ಕರೆಕ್ಟಾಗಿ ಹೇಳಿದ್ರಿ ವಸು. ಏನು ನೀವಿಬ್ರು ನನಗೆ ಶ್ರೀನಿಧಿ ಅವ್ರ ಮೇಲೆ ತುಂಬ ದ್ವೇಷ ಇದೆ ಅನ್ನೋ ಹಾಗೆ ಮಾತಾಡ್ತಿದ್ದೀರಾ? ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನನ್ನ ಎಂಗೇಜ್ಮೆಂಟಿಗೆ ಬರಲಿ ಅನ್ನೋದು ನನ್ನ ಉದ್ದೇಶ. ನೀನು ನಿನ್ನ ಫೀಲಿಂಗ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯಾ? ಶ್ರೀನಿಧಿ ಅವ್ರ ಫೀಲಿಂಗ್ಸ್ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ಯಾ? ಅವರು ನಿನ್ನನ್ನು ತುಂಬ ಪ್ರೀತಿಸ್ತಿದ್ರು, ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ರು. ಆದರೆ ನೀನು ಅವ್ರ ಫೀಲಿಂಗ್ಸ್ಗೆ ಬೆಲೆನೇ ಕೊಡಲಿಲ್ಲ. ಬೆಲೆ ಕೊಡ್ತಿಲ್ಲ ಅಂತ ಅಲ್ಲ ಬಸು, ನಾನು ಕೂಡ ಶ್ರೀನಿಧಿ ಅವ್ರನ್ನ ಇಷ್ಟಪಡ್ತಿದ್ಯಾ? ಅವ್ರ ಹತ್ರ ಅಂತೂ ನಿನ್ನ ಫೀಲಿಂಗ್ಸ್ನ ಹೇಳ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನಮ್ಮ ಹತ್ರ ಯಾರು ಹೇಳ್ಕೋ ಜಾಹ್ನವಿ. ಹೋಗ್ಲಿ ಬಿಡಿ ವಸು, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಆ ಮದನ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋತಾಳೆ. ಶ್ರೀನಿಧಿ ಅವ್ರ ಬಗ್ಗೆ ಏನು ಫೀಲಿಂಗ್ಸ್ ಇದ್ರೆ ಏನು ಇವಳಿಗೆ? ಹೇಳು ಜಾಹ್ನವಿ. ನಾನು ಶ್ರೀನಿಧಿ ಅವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಮತ್ತೆ ಈಗ ಮದನ್ ಅವ್ರನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ? ಅನಿವಾರ್ಯತೆ ಗೊತ್ತು, ಆದರೆ ಈ ಮದುವೆಯಿಂದ ನೀನು ಸಂತೋಷವಾಗಿರ್ತೀಯಾ? ಇಲ್ಲ ತಾನೆ. ನೀನು ಬೇಸರದಲ್ಲಿದ್ರೆ ನಿಮ್ಮ ತಂದೆ ಅದು ನೆಮ್ಮದಿಯಾಗಿ ಹೇಗಿರ್ತಾರೆ? ಯಾರು ನೆಮ್ಮದಿಯಾಗಿರಲ್ಲ? ಅದು ಜಾಹ್ನವಿ ಹೇಳ್ತಿದ್ಲು, ಅವಳು ಮದುವೆಗೆ ಹೋಗ್ಬಿಟ್ರೆ ಅವ್ರ ತಂದೆ ಒಂಟಿಯಾಗಿರ್ಬಿಡ್ತಾರೆ, ನೆಮ್ಮದಿಯಾಗಿರಲ್ಲ ಅಂತ. ನಾವು ಅವಳಿಗೆ ಸಮಾಧಾನ ಮಾಡ್ತಿದ್ವಿ ಅಲ್ವಾ ಜಾಹ್ನವಿ? ಅಲ್ಲಮ್ಮ, ನೀನೇಕೆ ಆ ಥರ ತಿಳ್ಕೊಬೇಕು? ನಿಮ್ಮ ತಂದೆ ನೋಡ್ಕೊಳಕ್ಕೆ ನಾವೆಲ್ಲ ಇಲ್ವಾ? ನೋಡ್ರಮ್ಮ, ಇನ್ನು 10-15 ನಿಮಿಷಕ್ಕೆ ಪುರೋಹಿತರು ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಬೇಗ ರೆಡಿ ಮಾಡಿಸಿ. ಹಾಂ, ನಾನು ಬರ್ತೀನಿ. ಜಾಹ್ನವಿ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ತಂದೆ ಹತ್ರ ಹೇಳಿಬಿಡು ಈ ಎಂಗೇಜ್ಮೆಂಟ್ ಬೇಡ ಅಂತ. ಹೇಗಿದ್ರು ನಿಮ್ಮ ತಂದೆಗೆ ಈ ಸಂಬಂಧ ಇಷ್ಟ ಇಲ್ಲ. ನಿಮ್ಮ ತಂದೆ ಕಾಲ್ ಆಪರೇಷನ್ ತಾನೆ, ಬ್ಯಾಂಕಲ್ಲಿ ಲೋನ್ ತಗೋಬೋದು, ಇಲ್ಲ ಬೇರೆ ಯಾರ ಹತ್ರ ಸಾಲ ತಗೋಬೋದು. ಏನಾದರೂ ಹೇಳು ಜಾಹ್ನವಿ.